ದಾಖಲೆ ಬರೆದ ಮೈಸೂರು ಭಾಗದ ಜೀವನಾಡಿ ಜೂನ್ನಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ. ಜೂನ್ 30ಕ್ಕೆ ಕೆಆರ್ಎಸ್ಗೆ ಸಿಎಂ ಬಾಗಿನವನ್ನ ಅರ್ಪಿಸಲಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಂ ಭರ್ತಿಯಾಗಿರುವುದು. ಜೂನ್ನಲ್ಲೇ ಬಾಗಿನವನ್ನ ಅರ್ಪಿಸಿದ ಸಿಎಂ ಅನ್ನೋ ಖ್ಯಾತಿ. ಇಲ್ಲಿ ತನಕ ಯಾವ ಸಿಎಂ ಜೂನ್ನಲ್ಲಿ ಬಾಗಿನವನ್ನ ಅರ್ಪಿಸಿಲ್ಲ. ಜೂನ್ 30ಕ್ಕೆ ಕೆಆರ್ಎಸ್ಗೆ ಸಿಎಂ ಬಾಗಿನವನ್ನ ಅರ್ಪಿಸಲಿದ್ದಾರೆ. ಜೂನ್ನಲ್ಲೇ ಬಾಗಿನ ಅರ್ಪಿಸಿದ ಸಿಎಂ ಅನ್ನೋ ಖ್ಯಾತಿಯನ್ನ ಗಳಿಸಲಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಇಲ್ಲಿ ತನಕ ಯಾವ ಮುಖ್ಯಮಂತ್ರಿ ಕೂಡ ಜೂನ್ನಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಬಾಗಿನವನ್ನ ಅರ್ಪಿಸಿರಲಿಲ್ಲ. ದಾಖಲೆ ಬರೆದಿದೆ ಮೈಸೂರು ಭಾಗದ ಜೀವನಾಡಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರೋದು. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ ಜೂನ್ ತಿಂಗಳಲ್ಲೇ ಬಹುತೇಕ ಭರ್ತಿಯಾಗಿ ಹೊಸ ದಾಖಲೆಯೊಂದನ್ನ ಬರೆದಿದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲೇ ತುಂಬಿದ ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಿಸಿದ್ರೆ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸಂತಹ ಮೊದಲ ಮುಖ್ಯಮಂತ್ರಿ ಎನ್ನುವಂತ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯರವರು ಪಾತ್ರರಾಗ್ತಾರೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. 124.80 ಗರಿಷ್ಠ ಮಟ್ಟವನ್ನು ಹೊಂದಿರತಕ್ಕಂತಹ ಕೆಆರ್ಎಸ್ ಜಲಾಶಯದಲ್ಲಿ ಬಹುತೇಕ ನೀರು ಭರ್ತಿಯಾಗಿರ್ತಕ್ಕಂಥದ್ದು. ಭಾರೀ ಪ್ರಮಾಣದ ನೀರು ದಿನನಿತ್ಯವೂ ಕೂಡ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಸದ್ಯ ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಎಷ್ಟು ಪ್ರಮಾಣದ ಒಳ ಹರಿವಿದೆಯೋ ಅಷ್ಟೇ ಪ್ರಮಾಣದ ಹೊರ ಹರಿವನ್ನ ಬಿಡ್ಲಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ತಮಗೆ ಸಿಕ್ಕಂತ ಅವಕಾಶವನ್ನ ಬಳಸಿಕೊಂಡು ಜೂನ್ ತಿಂಗಳಲ್ಲೇ ಅಂದ್ರೆ ಇನ್ನು 3 ದಿನಗಳಷ್ಟೇ ಬಾಕಿ ಇದೆ. ಇನ್ನು 3 ದಿನಗಳಲ್ಲಿ ಆ ಬಾಗಿನ ಅರ್ಪಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಿದ್ರೆ ಅವಾಗ ಆ ಹೊರ ಹರಿವಿನ ಪ್ರಮಾಣವನ್ನ ಕುಗ್ಗಿಸಲಾಗುತ್ತೆ. ಆ ಸಂದರ್ಭದಲ್ಲಿ 1 ಅಥವಾ 1.5 ದಿನದಲ್ಲಿ ಈ ಡ್ಯಾಮ್ ಸಂಪೂರ್ಣ ಭರ್ತಿ ಆಗುತ್ತೆ. ಅಂದ್ರೆ 124.80 ಅಡಿಗಳಷ್ಟು ನೀರು ಇಲ್ಲಿ ಸಹ ಆರಾಮಾಗಿ ತುಂಬುವಂತದ್ದು. ಆ ಮೂಲಕ ಒಂದು ವೇಳೆ ಜೂನ್ನಲ್ಲೇ ಒಂದು ಸಿಎಂ ಸಿದ್ದರಾಮಯ್ಯ ತುಂಬಿದ ಕಾವೇರಿಗೆ ಬಾಗಿನವನ್ನ ಬಿಟ್ಟಿದ್ದೇ ಆದ್ರೆ ಜೂನ್ ತಿಂಗಳಲ್ಲಿ ಬಾಗಿನ ಬಿಟ್ಟ ಮೊದಲ ಸಿಎಂ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗುವಂತದ್ದು. ಅಂದ್ರೆ ತುಂಬಿದ ಕೆಆರ್ಎಸ್ಗೆ ಬಾಗಿನ ಬಿಡುವಂತಹ ಸಂಪ್ರದಾಯ 1979ರಲ್ಲಿ ಡಿ ದೇವರಾಜ ಅರಸು ಅವರು ಆರಂಭಿಸಿದ್ರು. ಅಂದ್ರೆ ಈ ಡ್ಯಾಮ್ ನಿರ್ಮಾಣ ಆಗಿ ಬಹುತೇಕ 93 ವರ್ಷಗಳಷ್ಟು ಕಳೀತಾ ಬಂದಿದೆ. ಜೂನ್ ತಿಂಗಳಲ್ಲಿ ಡ್ಯಾಮ್ ಭರ್ತಿಯಾದಂತ ಇತಿಹಾಸ ಇಲ್ಲವೇ ಇಲ್ಲ. ಇದು ಮೊದಲನೇ ಬಾರಿಗೆ ಜೂನ್ ತಿಂಗಳಲ್ಲಿ ಡ್ಯಾಮ್ಗೆ ಇಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು 3 ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಆರ್ಎಸ್ ಡ್ಯಾಮ್ಗೆ ಒಂದು ಬಾಗಿನವನ್ನ ಬಿಟ್ಟಿದ್ದೇ ಆದ್ರೆ ಜೂನ್ ತಿಂಗಳಲ್ಲಿ ತುಂಬಿದ ಕೆಆರ್ಎಸ್ಗೆ ಬಾಗಿನ ಬಿಟ್ಟ ಮೊದಲ ಸಿಎಂ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾರೆ. ಅಂದ್ರೆ ಈವರೆಗೂ ಬಾಗಿನ ಬಿಟ್ಟ ಸಿಎಂಗಳ ಪೈಕಿ ಅತಿ ಹೆಚ್ಚು ಯಡಿಯೂರಪ್ಪನವರು ಒಂದು 5 ಬಾರಿ ಬಾಗಿನವನ್ನ ಅರ್ಪಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿ ಅವರು 3 ಬಾರಿ ಅರ್ಪಿಸಿದ್ದಾರೆ. ಈಗ ತುಂಬಿದ ಕೆಆರ್ಎಸ್ಗೆ ಬಾಗಿನ ಬಿಡುವಂತದ್ದು ಸಿಎಂ ಸಿದ್ದರಾಮಯ್ಯ 4ನೇ ಬಾರಿ. ಒಂದು ವೇಳೆ 3 ದಿನಗಳಲ್ಲಿ ಅಂದ್ರೆ ಜೂನ್ ಮುಗಿಯುವಷ್ಟರಲ್ಲಿ ಅವರು ಈ ಕಾವೇರಿಗೆ ಬಾಗಿನವನ್ನ ಅರ್ಪಿಸಿದ್ರೆ ಅದು ಕೂಡ ಒಂದು ಹೊಸ ದಾಖಲೆಯಾಗಿ ಸೃಷ್ಟಿಯಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಆರ್ಎಸ್ ಜಲಾಶಯ ಈ ಬಾರಿ ಜೂನ್ನಲ್ಲೇ ಭರ್ತಿಯಾಗುವ ಮೂಲಕ ಹೊಸ ದಾಖಲೆಗಳನ್ನ ಸೃಷ್ಟಿಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ತಮಗೆ ಬಂದಿರುವಂತಹ ಅವಕಾಶ ಏನಿದೆ ಜೂನ್ ತಿಂಗಳಲ್ಲೇ ಬಾಗಿನ ಬಿಟ್ಟ ಮೊದಲ ಸಿಎಂ ಅನ್ನುವಂತ ಎನಿಸಿಕೊಳ್ಳುವಂತ ಅವಕಾಶ ಅದನ್ನ ಬಳಸಿಕೊಂಡು ಆ ದೊಡ್ಡ ಹೆಗ್ಗಳಿಕೆಗೆ ಪಾತ್ರರಾಗ್ತಾರ ಅನ್ನುವುದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್ ಕೆಆರ್ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.